ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬದುಕುದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ ನಮ್ ಜಮೀನೇನು ನಮ್ ಆಸ್ತಿ ಏನೋ ಲೇ ನಮಗೆಲ್ಲ ಗೊತ್ತಾಗೋಯ್ತು. ಬಿಟ್ಟಿ ಎಳ್ನೀರು ಸಿಕ್ಕವಂತ ಮೂರ್ ನಾಲ್ಕು ಕುಡಿಯಕೈತೇನಿಲ್ಲ ನಮ್ಗವೆ ಎಷ್ಟೋ ನಾಲ್ಕನೇದ ನೋಡಿದ್ವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದು ಯಾವ ಸ್ವೀಟ್ ಅದು ಹೇಳದ ಯಾವ ಸ್ವೀಟ್ ಅದ ಎಷ್ಟು ಸವಿ ಆಗಿದೆ ಗೆಳೆಯರೇ. ದಂಡ್ಯಾಗ ತಿಂಡಿ ಹಬ್ಸ್ಬೇಕು ಅಂತ ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. 3 ಕೋಟಿ ರೂಪಾಯಿ ಖರ್ಚು ಮಾಡ್ರಿ ಇಲ್ಲಾಗ ಎಂತ ಚೇರ್ ತಗೋತಾ ನೋಡಿ ಟ್ರಾನ್ಸ್ಪರೆಂಟ್ ಚೇರ್ ಗ್ಲಾಸಿನ ಮದುವೆ ಡೆಕೋರೇಷನ್ ಯಾವ ತರ ಐತಿ ನೋಡ್ರಿ ಕಾಸೆ ಪಣ ಕೊಟ್ಟೆ ಕಾಸೆ ಎಲ್ಲ ಕೊಪ್ಪಳ ಮಂದಿಗೆ ಇಷ್ಟ ದಿನ 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದ್ವಿ ಮಾಡ್ಯಾರ. ಮದ್ವಿಗೆ ಹೋಗಿದ್ದೆ ಫಸ್ಟ್ ಟೈಮ್ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಮದ್ವಿ ಮಾಡಕತ್ತಾರ ಅಂತ ಮದ್ವಿ ಹೊಂಟಿವಿ. ಏನೇನ್ ಇರ್ತಾ ಯಾವ ತರ ಡೆಕೋರೇಷನ್ ಯಾವ ತರ ಸ್ಟೇಜ್ ಹಾಕಿರ್ತಾರೆ ಎಲ್ಲ ತೋರಿಸ್ತೀನಿ. ಆದ್ರೆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಮ್ಮ ಅಂದ್ರೆ ಮದ್ವಿ ಲಗ್ನ ಪತ್ರಲಿಂದ ಸ್ಟಾರ್ಟ್ ಮಾಡಮ್ಮ. ಇದೇ ನೋಡ್ರಿ ಲಗ್ನ ಪತ್ರ. ಇದು ಒಂದ್ ಲಗ್ನ ಪತ್ರಕ್ಕೆ 25 ರೂಪಾಯಿ ಖರ್ಚು ಮಾಡ್ಯಾರ. ಇಂಥವು ಎಂತ ಇಲ್ಲ ಅಂದ್ರೆ ಒಂದು 8,000 to 10,000 ಲಗ್ನ ಪತ್ರ ಖರ್ಚಾಗ್ಯವು. ಇನ್ನು VIP ಬೇರೆ ತರ ಇದೆಲ್ಲ ನಾರ್ಮಲ್ ಜನರಿಗೆ ಈ ತರ 25 ರೂಪಾಯಿ ಖರ್ಚು ಮಾಡಿರೋ ಒಂದ್ ಲಗ್ನ ಪತ್ರ ಕೊಟ್ಟಾರ. ಇದು ಯಾವ ತರ ಐತಿ ನೋಡ್ರಿ. ಫಸ್ಟ್ ಇಲ್ಲಿ ಮದುಮಕ್ಕಳು ಫೋಟೋ ಹಾಕ್ಸಿರ, ಹಿಂದೆ ಘೋಷಿತ ಪಂಚಾಯತ್ ಫೋಟೋ, ಇಲ್ಲೆಲ್ಲ ಹೆಸರು ಬರ್ಸಿದ್ರೆ, ಓಪನ್ ಮಾಡಿದ್ರೆ ಈ ತರ ಸಿದ್ಧಗಂಗಾ ಅಜ್ಜರ್ದು ಇನ್ನೊಬ್ರು ಅಜ್ಜರ್ದು ಫೋಟೋ ಹಾಕ್ಸಿ ಅವರು ಆಮಂತ್ರಣ ಪತ್ರ ಬರ್ಸಿದ್ದಾರೆ. ಒಳಗಡೆ ಓಪನ್ ಮಾಡಿದ್ರೆ ಈ ಕಡೆ ಅಡ್ರೆಸ್ಸು ಈ ಕಡೆ ಲಗ್ನ ಪತ್ರ ಹೆಸರು ಬಂದಿದೆ. ಲಾಸ್ಟ್ ಅಲ್ಲಿ ಮದುವೆದು ಸಪ್ತಪದಿ ತುಳಿಯೋದೆಲ್ಲ ಡೀಟೇಲ್ಸ್ ಬರ್ದಾರೆ. ಬರೀ ನಾರ್ಮಲ್ ಜನರಿಗೆ ಕೊಡಕ್ಕೆ ಇಷ್ಟು 25 ರೂಪಾಯಿ ಖರ್ಚು ಮಾಡಿ ಲಗ್ನ ಪತ್ರ ಹಾಕ್ಸಾರ. ಇನ್ನು VIP ಲಗ್ನ ಪತ್ರ ಬೇರೆ ತರ ಇದಾವೆ, ಅವನ್ನೆಲ್ಲ ತೋರಿಸ್ತೀನಿ ಅಂತೆ. ಮೊದಲು ಮದುವೆ ಡೆಕೋರೇಷನ್ ಯಾವ ತರ ಐತೆ, ಎಂಟ್ರೆನ್ಸ್ ಯಾವ ತರ ಐತೆ, ಊಟ ಏನೇ ಮಾಡಿಸಿದ್ರೆ ಎಲ್ಲ ತೋರಿಸ್ತೀನಿ. ವಿಡಿಯೋ ಎಂಡ್ ತನ ನೋಡಿ. ಮದುವೆಗೆ ಹೋಗ್ಬೇಕಂತ ಎಲ್ಲ ರೆಡಿ ಆಗಿ ಬಂದಾರ. ನಾನು ಇನ್ನೂ ಹಿಂಗದೀನಿ. ನಾವು ಮದುವೆಗೆ ಹೋಗ್ಬೇಕು, ಡ್ರೆಸ್ ಚೇಂಜ್ ಮಾಡೋ ಎಲ್ಲ ಸರಿಗಿಲ್ಲ. ಡ್ರೆಸ್ ಡೈಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಬರೋಣ. ಈ ಥರ ರೆಡಿಯಾಗಿ ಇವಾಗ ನಾವು ಮದುವೆ ಕಡೆ ಹೊಂಟಿದ್ದೀವಿ. ಇವರು ಎಲ್ಲ ರೆಡಿಯಾಗಿ ಬಂದರು. ಯಪ್ಪ ರಮೇಶ್ ಅರವಿಂದ್ ಆಫನ್ ಅಂಗಡಿಯಲ್ಲಿ 2 ಬೂಸ್ಟ್ ತಗೊಂಡು ನಮ್ಮ ರಮೇಶ್ ಅವರು ತಮ್ಮ ಸ್ಟೈಲಿನ ಮುಖಾಂತರ ಫೋನಿನ ಮುಂದೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ ಬುಕ್ ಮಾಡಿದ್ರಿ, ಇವಾಗ ಕಾರ್ ಬಂತಂತೆ. ಓಕೆ, ಬುಕ್ ಮಾಡಿದ ಕಾರ್ ಬಂದೈತಿ. ಇವಾಗ ಇಲ್ಲಿ ಸ್ಟಾಪ್ ಆಗಿ ನಿಂತೈತಿ. ಹೊಟ್ಟಿವಿ ಎಲ್ಲಾರ. ಮುಂಜಾನೆ ಎದ್ದು ಬುಕ್ ಮಾಡಿದ್ದು ನಮ್ಮ ಕಾರ್. ನಮ್ಮ ಗುರುವಣ್ಣ ತಗೊಂಬಂದನೀಗ. ಎಲ್ಲಿ ಹೊಂಟಿವಿ ಹೇಳ್ತಾರ ಗುರುವಣ್ಣ? ಹೇಳೋಣ. ಮದುವೆ ಕರ್ಕೊಂಡು ಹೊಂಟಾನೀಗ ಎಲ್ಲರೂ. ಬರ್ರಿ ಹೋಗ್ರಿ. ಇಲ್ಲೇ ಎಂಟ್ರೆನ್ಸ್ಗೆ ಈ ತರ ರೆಡಿ ಮಾಡ್ಯಾರ ನೋಡ್ರಿ. ಇಲ್ಲಿ ಮದುವೆನೇ ಹಿಂಗ್ ಮಾಡಿದ್ದಾರೆ. ಈ ಕಡೆ ಮದುಮಕ್ಕಳು ಫೋಟೋ, ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಈ ತರ ಸ್ಟಾರ್ ಡೆಕೋರೇಷನ್. ನೈಟ್ ಟೈಮ್ ಭಾರಿ ಕಾಣುತ್ತದೆ. ಇಲ್ಲಿಂದಾನೆ ಮ್ಯಾಟ್ ಹಾಕಿರ. ಎಷ್ಟು 100 ಮೀಟರ್ ಡೆಕೋರೇಷನ್ ಈ ಥರನೇ ಮಾಡಿದ್ದಾರೆ. ಎಂಟ್ರೆನ್ಸ್ ಬಂದ ತಕ್ಷಣ ಸಾಂಗ್ ಆಡೋದು ಕೇಳಿಸ್ತಾ ಇತ್ತು. ಇದು ನಮ್ಮೂರವ್ರಿಗೆ ಇದು ಏನಂತಾರೆ ನೋಡ್ರಿ, ಈ ಥರ ಎಂಟ್ರೆನ್ಸ್ ಮಾಡಿಸಿದ್ದಾರೆ. ಈ ಪೆಂಡಲ್ ಡೆಕೋರೇಷನ್ಗೆ ಎಷ್ಟು 71 ಲಕ್ಷ ಖರ್ಚು ಮಾಡಿದ್ದಾರೆ. ಇಲ್ಲಿ ಊಟ ಮಾಡಿ ಬಂದವ್ರಿಗೆಲ್ಲ ಎಳ್ನೀರದು. ನಾವು ಫಸ್ಟ್ ಎಳ್ನೀರು ಕುಡ್ದು ಆಮೇಲೆ ಊಟಕ್ಕೆ ಹೋಗ್ತೀವಿ. ಫಸ್ಟ್ ಬಂದ ತಕ್ಷಣ ಎಳ್ನೀರು ಕುಡಿಯಕ್ಕೆ ಹೊಂಟಿವಿ. ಈಗ ಎಷ್ಟು 3 ಲಾರಿ ಎಳ್ನೀರು ಬಂದಿದ್ದಾವೆ. ಗವಿ ಎಳ್ನೀರು ನೋಡ್ರಿ, ಎಳ್ನೀರು ಕೊಡ್ತಿದ್ದಾರೆ. ಇಲ್ಲಿ ಬಿರಿಯಾನಿ ಕೊಡ್ತಾರೆ. ಅದು ನೋಡ್ರಿ ನೆಕ್ಸ್ಟ್ ಬಿರಿಯಾನಿ ಎಳ್ನೀರು ಕೊಡಾಕತ್ತಾರ. ಇಲ್ಲಿ ಸ್ಟ್ರಾಕ್ ಅದಕ್ಕೊಂದು ಎಳ್ನೀರು ಕುಡಿ. ಈ ಎಲ್ಲರೂ ಸೇರಿ ಎಳ್ನೀರು ಕುಡಿಯಕತ್ತಾರ. ನಮ್ಮ ಗವಿ ಎಲ್ಲರಿಗೆ ಎಳ್ನೀರು ಕೊಡ್ಸಾನ. ಇಲ್ಲಿ ಗವಿ ಕೊಡ್ಸಾನ. 3 ಎಳ್ನೀರು ಹೊಡ್ತಾ ಇರೋದೆ. ಹೇಳಿ ನೀನೊಂದು ಮಾತ. ಖಾಲಿ ಆಗಿನ ಪಂಚನ ಆಯ್ತಾ? ನೀನು ಹೇಳಪ್ಪ ಕಾರ್ತಿಕ. ನೀನಪ್ಪ ಸಚಿನ ಖಾಲಿ ಮಾಡಿಬಿಟ್ಟ ಆಗಲ್ಲ. ನೋಡ್ರಿ,
ಬಿಟ್ಟಿ ಎಳ್ನೀರು ಸಿಕ್ಕವಂತ ಮೂರು ನಾಲ್ಕು ಕುಡಿಯಕತ್ತೇನೆ ಇಲ್ಲಿ ನಮ್ಗವೆ ಎಷ್ಟೋ ನಾಲ್ಕನೇದ ಐತಿ ನೋಡಿದ್ದು ಇದನ್ನ ಎಷ್ಟನೇದ ಆಗಲಿ ಒಗದ್ಬಿಟ್ಟು ನೋಡಿ ವಿಡಿಯೋ ಮಾಡತ್ಲೆ ಬಿಸಿಲಲ್ಲಿ ಒಂದು ಕುಡಿಬೇಕಂದ್ರೆ ಕಡು ಇವರೆಲ್ಲ 4 3 ಅಂತ ಹೇಳ್ತಾರೆ. ಈ ಕಡೆ ವಿಶ್ರಾಂತಿ ಸ್ಥಳ ಮಾಡಿದಾರೆ ಇಲ್ಲೆಲ್ಲರೂ ವಿಶ್ರಾಂತಿ ಸ್ಥಳ ಮಾಡಿದ್ರೆ ಈ ಕಡೆ ಕೂತ್ಕೊಳ್ಳಕ್ಕೆ ರೆಸ್ಟ್ ಮಾಡಕ್ಕೆ ವಿಶ್ರಾಂತಿ ಸ್ಥಳ ಮಾಡಿದ್ದಾರೆ. ಇದು ಗುಡಿ ಇಲ್ಲೇ ಗುಡಿಗೆ ಎಲ್ಲ ಅಲಂಕಾರ ಮಾಡಿದ್ದಾರೆ. ಎಂಟ್ರೆನ್ಸ್ ಈ ತರ ಬಟ್ಟಾರೆ ನೋಡಿ ಇಲ್ಲಿ ಫುಲ್ ಹೈಫೈ 5 ಸ್ಟಾರ್ ಹೋಟೆಲ್ ತರ ಎಂಟ್ರೆನ್ಸ್ ಮಾಡಿದ್ದಾರೆ. ₹3 ಖರ್ಚು ಮಾಡಿರೋ ಮದುವೆಗೆ ಎಂತ ಚೇರ್ ಗೊತ್ತಾ? ಟ್ರಾನ್ಸ್ಪರೆಂಟ್ ಚೇರ್ ಗ್ಲಾಸಿನ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದ ನಮ್ಮ ಬೆಳಗಪ್ಪಣ್ಣ ಕೆರಳಿ ಅವರಿಗೂ ಕೂಡ ಬಯಸ್ತಾ ಇದ್ದೀವಿ. ಮದುವೆ ಡೆಕೋರೇಷನ್ ಯಾವ ಥರ ಇದೆ ನೋಡಿ ಕೊಡಲಿ. ಈ ಕಡೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಚೇರ್ ಯಾವ ಥರ ಇದೆ ನೋಡಿ, ಟ್ರಾನ್ಸ್ಪರೆಂಟ್ ಚೇರ್ ಹಾಕಿದ್ದಾರೆ. ಸ್ಟೇಜ್ ಮೇಲೆ ಹೋಗುವಂತ ಕ್ಯೂ ನೋಡ್ರಿ ಯಾವ ಥರ ಕ್ಯೂ ಮಾಡಿದ್ದಾರೆ ಇಲ್ಲಿ. ಫುಲ್ ಆ ಸ್ಟೇಜ್ ಅಲ್ಲಿ ಇದಕ್ಕೆ ಎಂಟ್ರೆನ್ಸ್ ಆದ ತಕ್ಷಣ ಕಲ್ಯಾಣ ಮಂಟಪ ಇಂಟ್ರೆಸ್ಟ್ ಆದ ತಕ್ಷಣ ಆ ಕಡೆಯಿಂದ ಲೈನ್ ಪೂರ್ತಿ ಬರೋದು ಸ್ಟೇಜ್ಗೆ ಎಂಟ್ರಿ ಸ್ಟೇಜ್ ಹೋಗ್ಬೇಕಂದ್ರೆ ಆ ಲೈನಲ್ಲಿ ಹೋಗ್ಬೇಕು. ಸ್ಟೇಜ್ ಮುಂದ್ಗಡೆ ಇಲ್ಲಿ VIP ಚೇರ್ ಮಾಡಿಸಿದಾರೆ ನೋಡ್ರಿ, ಈ ಥರ ಸೋಫಾ ಟೈಪ್ VIP ಚೇರ್ಗಳು ಮಾಡಿಸಿದ್ದಾರೆ. ನಾವು ಸ್ಟೇಜ್ ಮೇಲೆ ಹೋಗಲ್ಲ, ಈಗ ಡೈರೆಕ್ಟ್ ಊಟಕ್ಕೆ ಹೊಂಟೀವಿ. ಎಲ್ಲರೂ ಬಂದಿರೋದ ಊಟ ಮಾಡಿ ಆಮೇಲೆ ಮುಂದೆ ತೋರ್ಸೋಣ. ಎರಡು ಸ್ವೀಟು, ಪೂರಿ, ಚಪಾತಿ, ಪಲ್ಯ ಕೊಟ್ಟಿದ್ದಾರೆ ಇಲ್ಲಿ. ನಾರ್ಮಲ್ ಜನರಿಗೆ ಇಲ್ಲಿ ಈ ಥರ ಊಟ ಕೊಟ್ಟಿದ್ದಾರೆ. ಅವ್ರ ರಿಲೇಷನ್ VIPs ಬಂದರೆ ಈ ಥರ ಇಲ್ಲಿ ಒಳಗಡೆ ಊಟ ಇದೆ. ಅದು ಯಾವ ಸ್ವೀಟ್ ಅದು ಹೇಳೋದ? ಯಾವ ಸ್ವೀಟ್ ಅದ? ಯಾವ ಸ್ವೀಟ್ ಅದ? ಈಗ ಇದನ್ನು ಟೇಸ್ಟ್ ಮಾಡ್ತಿದ್ದ ನಮ್ಮ ಕವಿ 2 ಹೋಳು ಮಾಡಿದ. ಹಲ್ವಾ ಇದ್ದಂಗೆ ಐತೆ. ಅಲ್ವಾ ಸೇಮ್ ಅಲ್ವಾರೆ. ನಮ್ಮ ಮುಸ್ರಿ ನಮಗೆಲ್ಲ ಮುಸ್ರಿ ಬಾಣಿ ಅಂದ್ರೆ ಇವೆಲ್ಲ ನೋಡ್ರಿ ಇಲ್ಲಿ ಮುಂದೆ ಈಗ ಓಟ ಕುಂದ್ಕೊಂಡು ಮುಗಿಯಾಗ. ಓ ಅಣ್ಣ, ನೀವು ಗಂಡಿನ ಕಡೆ ಅಲ್ದಾರ ಹೆಣ್ಣಿನ ಕಡೆ ಅಲ್ದಾರಣ? ಗಂಡಿನ ಕಡೆ ಅದಾರ ನಾವು ಮದುವೆ ನಡಕೈತಿಲ್ಲ ಅಣ್ಣ. ನೀವು ಗಂಡಿನ ಕಡೆ ಅದಾರ ಹೆಣ್ಣಿನ ಕಡೆ ಅದಾರ ಅಣ್ಣ? ಯಾವ ಕಡೆ ಅಲ್ಲ ಏನಂತಣ್ಣ, ಊಟ ಸಿಗತ್ತೆ ನೀರು ಕೊಡು ಗಂಟೆ ರೈಸ್ ಐಟಮ್ ಅಲ್ಲಿ ಅನ್ನ ಸಾಂಬಾರು, ಪಲಾವು, ಅಣ್ಣ ಪಲಾವ್ ಇಲ್ಲಿ ಮೊಸರನ್ನ, ದ್ರಾಕ್ಷಿ ಹಣ್ಣು, ದಾಳಂಬ್ರಿ ಎಲ್ಲ ಹಾಕ್ಯಾರ. ಏನಿದು? ಕೋಡ್ ಮೊಸರು ಐತೆ ನೋಡ್ರಿ ಇದು. ಇದಣ್ಣ ಕಾಯಕ ಏನು ಕೇಕ ಎಂತಲ್ಲ ಇದು ಮತ್ತೆ ಅಣ್ಣ ಇದು ನಿಮ್ಮ ಚಾಯ್ಗಾದ ಭಾಳ ತಂಪು ಮಾಡ್ತಾವ ನಿಮ್ಮ ನೀ ಹೇಳೋಣ ಏನೈತಲ್ಲ ದಂಡೆ ಆಗ ತಿಂಡಿ ಹಬ್ಸ್ತೈತಿ ಅಂತ. ಈಗ ಊಟ ಮಾಡಿ ಹೊರಗೆ ಬಂದ್ವಿ. ಈಗ ಎಳ್ನೀರು ಹೋಗ್ಕ ನೀವು ನಮ್ಗೆ ಹೇಗವಿ ಎಲ್ಲಿ ಗಂಟೆ ಅಣ್ಣ ಎಳ್ನೀರು ಕೂಡ ಬಂದು ಹೋಗೋಣ. ಊಟ ಆತ ನೋಡ ಏನೇ ಮಾಡಿದ್ರು ಅಣ್ಣ ಊಟದ ಹೇಳಿ ಏನ್ ಕೇಳ್ತಿ ಹೋಣ ಗವ್ಯ. ಇಲ್ಲಿ ಇಷ್ಟಕ್ಕೊಂದ ಎಳ್ನೀರು ಎಷ್ಟು 3 ಗಾಡಿ ಎಳ್ನೀರು ಬಂದವ. ಈ ಕಡೆ ವೇಸ್ಟೇಜ್ ಹಾಕಕ್ಕೆ ಈ ಕಡೆ ಮಾಡ್ಯಾರ. ದಬಾಸ್ ಕೊಟ್ಟು ಕಳಿಸ್ರಪ್ಪ ಎಲ್ಲರಿಗೆ. ಕೊಡ್ರಿ ದಬಾಸ್ ಕೊಡ್ರಿ ಅಣ್ಣ. ನಾವು ಕಡ್ಯಾರಲ್ಲ ಕುಡಿಯಾರ. ಈಗ ತಗೊಂಬಂದು ಕೊಟ್ಟನೊಂದು ಎಳ್ನೀರು ಕುಡಿಬೇಕೀಗ. ಗವ್ಯ ಸಿಗುತ್ತಿಲ್ಲ ಇನ್ನೊಂದು ನಮ್ಮ ದೋಸ್ತಿಗೆ ಎಲ್ಲರಿಗೂ ಇಷ್ಟು ಕೊಡಕತ್ತೆ. ನಮ್ಮ ಗವ್ಯ ಪಾಪ ನಮ್ಮ ಗವ್ಯಾಗೆ ಸಿಗೋಲ್ದು ಎಳ್ನೀರು. ಎಲ್ಲ ಊಟ ಮಾಡಿದ್ವಿ, ಎಳ್ನೀರು ಕುಡಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಊರ್ ಕಡೆ ಹೊಂಟಿವಿ. ಮದುವೆ ಚಲೋ ಆತಣ. ಮದುವೆದೇನ ಪ್ರಾಬ್ಲಮ್ ಇಲ್ಲ. ನಮ್ಮ ಹುಡುಗರಿಗೆಲ್ಲ ಎಳ್ನೀರು ಕಮ್ಮಿ ಇತ್ತು. ಇವು ಅದಾರಲ್ಲ ಇವ ಒಂದು ಎಳ್ನೀರು ತಿಂಗಳ 2 ಎಳ್ನೀರು ಕೊಡಂತ. 2 ಎಳ್ನೀರು ಕೇಳಿದ್ರೆ 4 ಎಳ್ನೀರು ಅಂತಾರಣ. ಹಿಂಗಾಗಿ
ಹಿಂದ್ ಬರೋ ಜನಕ್ಕೆ ಎಳಿರಲ್ಲ ಅಂತ ಕರ್ಕೊಂಬಂದ್ಬಿಟ್ಟೆ ನಾನು. ಎಲ್ಲ ಬ್ರ್ಯಾಂಡೆಡ್ ಕಾರ್ಸ್ ಎಲ್ಲ ಬರ್ತಿದ್ವು ಮದುವೆಗೆ. ಇದು ಮಹೇಂದ್ರ ಏಯ್ ಈಗ ಗಾಡಿ ಎಲ್ಲೈತಿ ಇಲ್ಲೈತ್ ಬಾ. ಇವಾಗ ನಾವು ಊರ್ ಕಡೆ ಹೋಗ್ಬೇಕು ಪಯಣ. ಎಲ್ಲ ಮದುವೆ ಮುಗೀತು, ಊರ್ ಕಡೆ ಪಯಣ. ಗವಿ ಏನಾರು ಒಂದ್ ಮಾತು ಹೇಳ. ಅಲ್ಲ ಅಣ್ಣ ಏನಾಯ್ತು ಅವನು ಹೇಳಕ್ಕ, ಮ್ಯಾಲ್ ನೋಡಿದ್ರೆ ತಲೆ ಹೊಡೆದೈತೆ, ಬುಡಕ್ ನೋಡಿದ್ರೆ ನಮ್ಗೆ